ಅಬ್ಬಾ, ಎಷ್ಟು ಜೋರಾಗಿ ಮಳೆ ಬರ್ತಿದೆ. ಹಾ, ಮಳೆಲಿ ನೆನಿಬಾರ್ದಂತ ನೋಡಿ ಮರದ ಕೆಳಗಡೆ ಕೂತಿದ್ದಾರೆ. ಮಳೆ ಬೇಕೇ ಬೇಕಲ್ಲ ಭೂಮಿಗೆ. ಮಳೆ ಇಲ್ಲ ಅಂದರೆ ನಾವ್ಯಾರು ಭೂಮಿ ಮೇಲೆ ಬದುಕೋದಕ್ಕೆ ಆಗೋದಿಲ್ಲ. ಅದನ್ನ ಈ ಸ್ಕಿಟ್ಟಲ್ಲಿ ಇವತ್ತು ನೋಡ್ತೀರಾ? ಹಾ, ಇಲ್ಲಿ ನೋಡಿ, ಇಲ್ಲಿ ಬೋರ್ವೆಲ್ ಇದೆ, ಪಕ್ಕದಲ್ಲೇ ಗಿಡಗಳಿದೆ. ಗಿಡಗಳು ದೊಡ್ಡದಾಗಿ ಬೆಳಿಬೇಕಂದ್ರೆ ನೀರು ಬೇಕೇ ಬೇಕು. ಇದು ನಿಮಗೆ ಗೊತ್ತಿದೆ ಅಲ್ಲ? ಇಲ್ಲೊಬ್ರು ಬೋರ್ವೆಲ್ಲಿಂದ ನೀರು ತೆಗೆದು ಅದನ್ನ ಗಿಡಗಳಿಗೆ ಹಾಕ್ತಾ ಇದ್ದಾರೆ. ಗಿಡಗಳಿಗೆ ನೀರು ಸಿಕ್ಕಿದ್ರೆ ಎಷ್ಟು ಸೊಂಪಾಗಿ ಬೆಳೆಯುತ್ತಲ್ಲ. ಹಾ, ನೋಡಿ, ನೀರು ಹಾಕ್ತಾ ಹಾಕ್ತಾ ಗಿಡಗಳು ಚೆನ್ನಾಗಿ ಬೆಳೀತಾರೆ. ಗಿಡ ಬೆಳೆದ್ರೆ ಮರ ಆಗಿ ಅದು ನಮಗೆ ಶುದ್ಧವಾದ ಗಾಳಿ ಕೊಡುತ್ತೆ. ಹೌದಲ್ಲ ಮಕ್ಕಳ? ಈಗ ನೋಡಿ ಮಕ್ಕಳ, ಇಲ್ಲೊಬ್ರು ಆಗ್ತಾನೆ ಎದ್ಬಿಟ್ಟು ಎದ್ದ ತಕ್ಷಣ ನೀವೆಲ್ಲ ಏನ್ ಮಾಡ್ತೀರಾ? ಫ್ರೆಶ್ ಅಪ್ ಆಗ್ತೀರಾ ಅಲ್ಲ? ಹಾಗೇನೆ ಇವರು ಫ್ರೆಶ್ ಅಪ್ ಆಗೋದಕ್ಕೆ ನೀರು ಆನ್ ಮಾಡಿಕೊಂಡು ಫ್ರೆಶ್ ಮಾಡ್ಕೊತಾರೆ ಫೇಸ್ನೆಲ್ಲ. ಹಾಗೆ ಬ್ರಷ್ ಕೂಡ ಮಾಡಬೇಕಲ್ಲ, ಮಾಡ್ತಾ ಇದ್ದಾರೆ. ಬ್ರಷ್ಗೆ ಪೇಸ್ಟ್ ಹಾಕೊಂಡು ಬ್ರಷ್ ಮಾಡೋವರೆಗೂ ನೀರನ್ನ ಆನ್ ಮಾಡಿ ಬಿಡ್ತಾರ ಮಕ್ಕಳ? ಇಲ್ಲ ಅಲ್ಲ, ಆ ಥರ ನೀರನ್ನ ವೇಸ್ಟ್ ಮಾಡಬಾರ್ದು. ಆದರೆ ಇವ್ರು ನೋಡಿ ನೀರನ್ನ ವೇಸ್ಟ್ ಮಾಡ್ತಿದ್ದಾರೆ. ಅವ್ರು ಬ್ರಷ್ ಮಾಡೋವರೆಗೂ ಆ ನಲ್ಲಿನ ನಿಲ್ಲಿಸ್ಬೇಕಿತ್ತಲ್ವ? ನಲ್ಲಿ ನಿಲ್ಲಿಸ್ದಲೇ ಇದ್ದಿದ್ದಕ್ಕೆ ಏನಾಗ್ತಿದೆ? ನೀರು ವೇಸ್ಟ್ ಆಯಿತು. ಈಗ ಯಾವ ಸೌಂಡ್ ಕೇಳಿಸ್ತಿದೆ? ಹಾ, ಕರೆಕ್ಟ್ ಅಲ್ವಾ? ರೈಲ್ದು ಟ್ರೈನ್ ಸೌಂಡು. ಟ್ರೈನಲ್ಲಿ ಹೋಗ್ತಾ ನೋಡಿ, ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಬಂತು, ಸ್ಟಾಪ್ ಆಗುತ್ತೆ ಟ್ರೈನು. ಯಾರೋ ಒಬ್ರಿಗೆ ನೀರು ಕುಡಿಬೇಕಂತ ಅನಿಸುತ್ತೆ. ಇಳಿದ್ಬಿಟ್ಟು ಬರ್ತಾರೆ ಅಲ್ಲಿ ನಲ್ಲಿ ಹತ್ರ ನೀರು ಕುಡಿಯೋಣ ಅಂತ. ನೀರು ಕುಡಿತಾ ಇರ್ತಾರೆ, ಆಯಿತಾ? ಆದರೆ ಅಷ್ಟೊಳಗಡೆ ಟ್ರೈನ್ ಹೊರಟ್ಬಿಡ್ತಲ್ಲಪ್ಪ ಅಂತ ಹೇಳಿ ನಲ್ಲಿನೂ ಕೂಡ ಆಫ್ ಮಾಡ್ದಲೆ ಹಾಗೆ ಟ್ರೈನ್ ಹತ್ಬಿಡ್ತಾರೆ. ಇದು ಸರಿನಾ? ತಪ್ಪು ಅಲ್ವಾ? ನಲ್ಲಿನ ಹಾಗೆ ಆನ್ ಮಾಡಿಬಿಟ್ಟು ಹೋಗ್ಬಿಟ್ರು. ನೀರು ಪೋಲ್ ಆಗ್ತಾನೆ ಇದೆ, ನೀರು ಹೋಗ್ತಾನೆ ಇದೆ ನಲ್ಲಿಲಿ. ಆ ಥರ ವೇಸ್ಟ್ ಮಾಡ್ತಾರೆ ಕುಡಿಯೋ ನೀರನ್ನು. ಕುಡಿಯೋ ನೀರು ಸಿಗೋದೇ ಕಷ್ಟ. ಆದರೂ ಈ ಥರ ವೇಸ್ಟ್ ಮಾಡಿಬಿಟ್ರೆ ಹೆಂಗಪ್ಪ? ಈಗ ಏನಾಗ್ತಿದೆ ಗೊತ್ತಾ? ಇವಾಗ ಮನೇಲಿ ಒಬ್ಬರು ಪಾತ್ರೆ ಬೆಳಗ್ತಾ ಇದ್ದಾರೆ. ಓಕೆ, ಮನೆಗೆ ಯಾರು ಗೆಸ್ಟ್ ಬರ್ತಾರೆ, ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಬಂದು ಅವ್ರ ಜೊತೆ ಅವರು ಮಾತಾಡ್ತಾ ಕುತ್ಕೋತಾರೆ. ಹಾಗೆ ಮಾತಾಡ್ತಾ ಟಿ ವಿ ನೋಡ್ತಾ ಹರಟೆ ಹೊಡಿತಾ ಕುತ್ಕೊಂಡು ಚೆಂದ ಮಾತಾಡ್ತಿರ್ತಾರೆ. ಆದರೆ ಅವ್ರು ಮೊದಲು ಏನು ಮಾಡ್ತಾಯಿದ್ರು? ಪಾತ್ರೆ ಬೆಳಗ್ತಿದ್ರು ಅಲ್ವಾ? ಪಾತ್ರೆ ಬೆಳಗ್ಬೇಕಾದ್ರೆ ನೀರು ಆನ್ ಮಾಡ್ಕೊಂಡಿದ್ರಲ್ವಾ? ಆ ನೀರು ಹಾಗೆ ಪೋಲಾಗ್ತಾ ಇದೆ. ಆ ಥರ ನೀರನ್ನ ಆನ್ ಮಾಡಿಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬೇರೆ ಕೆಲಸ ಮಾಡ್ಕೊಳ್ಳೋದುಂಟಾ? ಆ ಥರ ಮಾಡ್ತಾರಾ? ಮಾಡೋದು ತಪ್ಪಲ್ವಾ? ನೀರು ಅಲ್ಲಿ ವೇಸ್ಟ್ ಆಗ್ತಿದೆ ಅಲ್ವಾ? ಆ ಥರ ವೇಸ್ಟ್ ಮಾಡೋದಕ್ಕೆ ಬಿಡ್ತಾರಾ ನೀರನ್ನ? ಈಗ ಏನಾಗುತ್ತೆ ನೋಡಿ, ಇಷ್ಟು ತನಕ ಇದೇ ರೀತಿ ಎಷ್ಟೋ ಥರದಲ್ಲಿ ನಾವೆಲ್ಲ ಕುಡಿಯೋ ನೀರನ್ನ ವೇಸ್ಟ್ ಮಾಡ್ತೀವಿ ಅಲ್ವಾ? ಈಗ ನೋಡಿ, ಗಿಡಗಳಿಗೆ ನೀರು ಬೇಕು ಹಾಕೋದಕ್ಕೆ. ಬೋರ್ವೆಲ್ಲಲ್ಲಿ ಅವರು ಹೊಡಿತಾನೆ ಇದ್ದಾರೆ, ಬೋರ್ವೆಲ್ನ ಜಗ್ತಾನೆ ಇದ್ದಾರೆ. ಬಟ್ ಆದರೆ ನಮಗೆ ಅಲ್ಲಿ ನೀರೇ ಬರ್ತಾ ಇಲ್ಲ. ನೀರಿಲ್ಲ ಅಂದರೆ ಗಿಡ ಬೆಳೆಯೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ನೋಡಿ, ನೀರನ್ನ ನಾವು ಎಷ್ಟು ಉಳಿಸ್ಬೇಕಂತ. ಈ ಥರ ಎಲ್ಲ ವೇಸ್ಟ್ ಮಾಡಿದ್ರೆ ಬೇಕಾದಾಗ ನಮಗೆ ನೀರೇ ಇರೋದಿಲ್ಲ. ಪಾಪ ಈಗ ಗಿಡಗಳು. ಇಲ್ಲಿ ನೋಡಿ, ಒಬ್ಬರೇ ಪಾಪ ಬಾಯರ್ಗೆ ನೀರು ಕುಡಿಬೇಕಂತ ಹೇಳಿ ಬಾಯರ್ಗೆ ಆಗಿದೆ, ಅವರಿಗೆ ನೀರು ಕುಡಿಬೇಕನ್ನಿಸ್ತಿದೆ. ಅದಕ್ಕೆ ಅವ್ರ ಫ್ರೆಂಡ್ ಏನು ಮಾಡ್ತಿದ್ದಾರೆ, ಬಾವಿಯಲ್ಲಿ ನೀರು ತಗೊಳ್ಳೋಣ ಅಂತ ಹೇಳಿ ಬಾವಿಲಿ ನೀರು ಸೇರ್ತಾ ಇದ್ದಾರೆ. ಆದರೆ ಬಾವಿಲಿ ನೀರಿಲ್ಲ ಅಂದರೆ ಏನಾಗ್ತೀವಿ? ಹೌದಲ್ಲ? ಕೊನೆಗೆ ನಮಗೆಲ್ಲ ಏನಾಗುತ್ತೆ? ನೀರಿಲ್ಲ ಅಂದರೆ, ಕುಡಿಯೋದಕ್ಕೆ ನೀರೇ ಸಿಕ್ಕಲಿಲ್ಲ ಅಂದರೆ ನಾವೆಲ್ಲರೂ ಸುತ್ತೋಗ್ತೀವಿ ಅಲ್ಲ? ಸೊ ಹಾಗಾಗಿ ನೀರನ್ನ ಉಳಿಸ್ಬೇಕು. ನೋಡಿ, ಈಗ ಅಷ್ಟು ಜನಕ್ಕೆ ಬಾಯಾರಿಕೆ ಆಗ್ತಿದೆ, ಯಾರಿಗೂ ನೀರು ಸಿಗ್ತಾ ಇಲ್ಲ. ಎಲ್ಲರೂ ಏನಾಗ್ತಾರೆ? ಎಲ್ಲರೂ ಸತ್ತೋಗ್ತಾರೆ ನೀರಿಲ್ಲ ಅಂತ ಅಂದರೆ.
ಗಿಡ ಮರ ಮನುಷ್ಯರು ಪ್ರಾಣಿಗಳು ಪ್ರತಿಯೊಂದು ಜೀವಿಗೂ ಕೂಡ ನೀರು ಬೇಕು. ಯಾರಿಗೂ ನೀರಿಲ್ಲ ಅಂತಂದರೆ ಈ ಎಲ್ಲ ಲಿವಿಂಗ್ ಥಿಂಗ್ಸ್ ಯಾವ್ಯಾವ ಇವೆಲ್ಲ ಬದುಕಿದಾವಲ್ಲ ಜೀವಿಗಳು ಆ ಎಲ್ಲವೂ ಕೂಡ ಏನಾಗ್ತವೆ, ಸತ್ತೋಗ್ತವೆ. ಸೊ ಈ ಥರ ಆಗಬಾರ್ದಲ್ವಾ? ಅದಕ್ಕೆ ನಾವೇನು ಮಾಡಬೇಕು, ನೀರನ್ನ ವೇಸ್ಟ್ ಮಾಡಬಾರ್ದು, ನೀರನ್ನ ಉಳಿಸ್ಬೇಕು.